ಸಂಜು ಸ್ಯಾಮ್ಸನ್ ಅವರಾಗಿರ್ಬೋದು, ಒಳ್ಳೆ ಆಟ ಆಡಿದರು, ಇಲ್ಲಂತಲ್ಲ. ಅವ್ರು ಆಡಿದ ಆಟ ನಿಜವಾಗಿಯೂ ಮೆಚ್ಚುವಂಥದ್ದು. ಮುಂದುವರೆದ ಎವಾಲ್ಡ್ ಬ್ರೆವಿಸ್ ಆಗಿರ್ಬೋದು, ಶಿವಮ್ ದುಬೆ, ಇವರೆಲ್ಲರೂ ಚೆನ್ನಾಗಿ ಆಡಿದರು ಮತ್ತು ಬಾಲರ್ಸು ಒಳ್ಳೆ ಚೆನ್ನಾಗಿ ಆಡಿದರು, ಆ ಮಾತು ಬೇರೆ. ಆದರೆ ಗೆಲ್ಲುವಂಥ ಸ್ಕೋರನ್ನು ಇವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಇವತ್ತು ಸಾಮಾನ್ಯವಾಗಿ ಈ 2020 ತೊಗೊಂಡಾಗ, ಅದರಲ್ಲೂ ಈ IPLದಲ್ಲೇ 200 ಇದು ಏನು ಬಂದು ಕಾಂಪಿಟೇಟಿವ್ 150-80 ತನಕ ಮಾಡಿದ್ರು ಅದು ಸೋಲುವ ಮ್ಯಾಚ್ ಅನ್ನುವಂಥ ಪರಿಸ್ಥಿತಿ ಬಂದದ. 200 ಮಾಡಿದ್ರೆ ಕಾಂಪಿಟೇಟಿವ್ ಬೇಕಾದಾಗ್ಬೋದು, ಎರಡರಲ್ಲಿ ಒಂದು ಬೇಕಾದಾಗ್ಬೋದು. ಇನ್ನು ಹೇಗಿತ್ತು ಅದು 180 ಮಾಡಿ 180 to 200 ಇದ್ದಿದ್ದು ಕಾಂಪಿಟೇಟಿವ್. ಇದನ್ನು ಗೆಲ್ಲಬಹುದು, ಸೋಲ್ಲಬಹುದು. ಒಬ್ಬೊಬ್ಬ ಬೌಲರ್ ಒಂದಿಷ್ಟೇನು ಹೆಚ್ಚು ಕಡಿಮೆ ಆದ್ರೆ ಸಿಕ್ಕಾಪಟ್ಟೆ ರನ್ ಕೊಟ್ಟರೆ ಮುಗಿದೋಗ್ಬಿಡ್ತು. ಅದೇ ಕಾಲಕ್ಕೆ ಒಬ್ಬ ಬ್ಯಾಟ್ಸ್ಮನ್ ಕ್ಲಿಕ್ ಆದರೆ ಮುಗಿದೋಗ್ಬಿಡುವಂಥ ಪ್ರಸಂಗ. ಅದು ಲೆಕ್ಕ ಹಾಕಿದಾಗ ನಿನ್ನೆ ಮ್ಯಾಚ್ ಕೊನೆ ಬಾಲ್ ನಡೆದಿದ್ದು. ಅದಕ್ಕಾಗಿ ಇವತ್ತು ಹೇಳಿದ್ದನ್ನು ಕಾಂಪಿಟೇಟಿವ್ ಮ್ಯಾಚ್ ಇತ್ತು ಈ ಒಂದು ಸನ್ರೈಸ್ ವರ್ಸಸ್ CSK. ಆದರೆ ಇಲ್ಲೊಂದು ಮಾತು ನಾನು ನೆನಪಿಸ್ಬೇಕಾಗಿದ್ದು ಏನಪ್ಪ ಅಂದರೆ, ಈ ಸಲದ ಈ ಒಂದು ಫೈನಲ್ ಹಂತಕ್ಕೆ ಬರ್ತಾಯಿದೆ ನಿಧಾನಕ್ಕೆ. ಈ ಸಂದರ್ಭದಲ್ಲಿ 4 ಟೀಮ್ಗಳಂತೆ ಫಿಕ್ಸ್ ಆದಂಗೆ ಆಗಿದ್ದಾವೆ. RCB, GT, SRH, ಮುಂದೆ PBKS, ಇವು ಆಗಬಹುದು 4 ಅಂತೇಳಿ. ಆದ್ರೆ ಒಂದು ಏನೋ ಸೋಲು ಗೆಲುವು ಹೆಚ್ಚು ಕಡಿಮೆ ಆದರೆ 12 ಮ್ಯಾಚ್ ಆಡಿದಂಥವ್ರಿಗೆ 2 ಮ್ಯಾಚ್ ಇದ್ದಾವೆ. ಅಂಥವ್ರು ಹೇಳೋದು ಸ್ವಲ್ಪ ಚೇಂಜ್ ಮಾಡಿ 2 ಮ್ಯಾಚ್ಗಳು ಗೆದ್ರೆ, ಅಥವಾ ಒಂದು ಕೊನೆ ಮ್ಯಾಚ್ ಇವತ್ತು ನೋಡ್ರಿ RR ಲಾಸ್ಟ್ 13 ಆಡಿದ RR ಈಗಾಗಲೇ. ಇದು 12 ಆಡಿದ, ಇನ್ನೂ ಒಂದದ. ಇವತ್ತಿನಂತೂ ಅದು ಗೆಲ್ಲಲೇಬೇಕಂತ ಅನಿವಾರ್ಯತೆ. ಸೋತ್ರ ಮುಗಿದೋಗ್ಬಿಡ್ತು ಅನ್ನುವಂಥ ಮುಂದೆ ಹೋಗೋದಕ್ಕೆ ಅವಕಾಶಗಳಿಲ್ಲ. RR ಸೋಯ್ತಪ್ಪ ಅಂದ್ರೆ CSK ಮತ್ತು ಹೋಪ್ಸ್ ಹೆಚ್ಚಾಗ್ತವೆ. ಹಿಂಗೆ ಒಂದಕ್ಕೊಂದು ಅಗದಿ ಡೆಡ್ಲಿ ಕಾಂಪಿಟೇಷನ್. ಇಂಥ ಒಂದು ಉನ್ನತ ಮಟ್ಟದ ಕ್ರಿಕೆಟಿನ ಒಂದು ಸೌಂದರ್ಯ ಮತ್ತು ಶಕ್ತಿ ಎರಡೂ ಇಲ್ಲಿ ಬಳಕೆ ಆಗೋದ್ರಿಂದಾಗೆ ಇವತ್ತು ನಮ್ಮ ಕ್ರಿಕೆಟ್ನ ಒಂದು ಚಾಕಚಕ್ಯತೆ ಏನ್ರಿ, ಅಥವಾ ಶಕ್ತಿ ಏನ್ರಿ, ಅಥವಾ ಹೋರಾಟ ಏನ್ರಿ, ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟದ ಅಂತ ಹೇಳಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ, ಹಾಗೂ ನಿಮ್ಮ